ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ UGC ನೆಟ್ ಪರೀಕ್ಷೆ ಬಗ್ಗೆ ಮಾತಾಡ್ತಿದ್ದೀವಿ. ವರ್ಷದಲ್ಲಿ 2 ಬಾರಿ UGC ನೆಟ್ಟನ್ನು ಕಾಲ್ ಮಾಡ್ತಾರೆ, ಜೂನ್ ಮತ್ತು ಡಿಸೆಂಬರಲ್ಲಿ. ಈ ವರ್ಷ ಜೂನ್ ತಿಂಗಳ ಎಕ್ಸಾಮ್ ಕಾಲ್ ಆಗಿದೆ. ಯಾವತ್ತು ಅಪ್ಲಿಕೇಶನ್ನು ಪ್ರಾರಂಭ ಆಗುತ್ತೆ ಮತ್ತು ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಸ್ಟ್ರಕ್ಚರು, ಇದೆಲ್ಲವನ್ನು ನೋಡೋಣ. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇದು ಏಪ್ರಿಲ್ 29 ತಾರೀಕು ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡೋಕ್ಕೆ ಕೊನೆಯ ದಿನಾಂಕ ಮೇ 20ನೇ ತಾರೀಕು ಆಗಿರುತ್ತೆ ಮತ್ತು ಫೀಸನ್ನು ಕಟ್ಟೋಕ್ಕೆ ಕೊನೆಯ ದಿನಾಂಕವೂ ಕೂಡ ಮೇ 20ನೇ ತಾರೀಕು ಅಪ್ ಟು 11:50 ನೀವು 11:50 ನೀವು ಆನ್ಲೈನ್ ಅಪ್ಲಿಕೇಶನ್ನು ಹಾಕ್ಬೋದು ಮತ್ತು ಫೀಸನ್ನು ಕೂಡ ಕಟ್ಬೋದು. ಅದೇ ರೀತಿ ನಾವು ಕರೆಕ್ಷನ್ ವಿಂಡೋ ಅಂದರೆ ನೀವೇನಾದ್ರು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದಂದರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಮೇ 22ನೇ ತಾರೀಕಿಂದ ಮೇ 24ನೇ ತಾರೀಕುವರೆಗೆ ಟೈಮ್ ಕೊಟ್ಟಿದ್ದಾರೆ. ಮೇ 22ನೇ ತಾರೀಕಿಂದ ಮೇ 24ನೇ ತಾರೀಕುವರೆಗೆ ನೀವು ಕರೆಕ್ಷನ್ ಮಾಡ್ಕೋಬೋದು. ಅನೌನ್ಸ್ಮೆಂಟ್ ಆಫ್ ಎಕ್ಸಾಮ್ ಸಿಟಿ ಅಂದರೆ ನಿಮ್ಮ ಯಾವ ಒಂದು ಸಿಟಿಲಿರುತ್ತೆ, ಬೆಂಗಳೂರಲ್ಲಿರುತ್ತೋ, ಮೈಸೂರಲ್ಲಿರುತ್ತೋ, ಇಲ್ಲ ಯಾವ ಸ್ಟೇಟಲ್ಲಿರುತ್ತೆ ಅನ್ನೋದನ್ನು ನಿಮಗೆ ಬೈ 10 ಜೂನ್ ಅಂದರೆ 10 ಜೂನು 10 ನಿಮಗೆ ಅದು ಇಂಟಿಮೇಷನ್ ಬರುತ್ತೆ. ಮತ್ತು ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್ ನಿಮ್ಮ ಆಲ್ ಟಿಕೆಟು ಜೂನ್ 15 ಬೈ 15 ಜೂನ್ ನಿಮಗೆ ಗೊತ್ತಾಗುತ್ತೆ ಆಲ್ ಟಿಕೆಟು. ಈ ಒಂದು ಆಲ್ ಟಿಕೆಟಲ್ಲಿ ನಿಮ್ಮ ಎಕ್ಸಾಮ್ ಡೇಟ್ ಇರುತ್ತೆ. ಅಂದರೆ ಎಕ್ಸಾಮ್ ಡೇಟು 22 ಜೂನಿಂದ 30 ಜೂನ್ವರೆಗೆ, ಅಂದರೆ ನಿಮ್ಮದು ಸಬ್ಜೆಕ್ಟು ವೈಸು ಅಲ್ಲಿ ಡೇಟು ಬರುತ್ತೆ, ಯಾವ ಡೇಟು ಅಂತ. ಅದಾದಮೇಲೆ ಡೇಟ್ ಆಫ್ ಸೆಂಟರ್, ಡೇಟ್ ಆ್ಯಂಡ್ ಶಿಫ್ಟ್ ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲೇ ಇರುತ್ತೆ. ಜೂನು 15ನೇ ತಾರೀಕು ಅಡ್ಮಿಟ್ ಕಾರ್ಡ್ ಬಿಡುತ್ತೆ, ಅಲ್ಲಿ ಗೊತ್ತಾಗುತ್ತೆ ಯಾವುದು ಸೆಂಟ್ರು, ಯಾವ ಸಿಟಿ. ನಿಮಗೆ ಸಿಟಿ ಫಸ್ಟೇ ಗೊತ್ತಿರುತ್ತೆ, ಯಾವ ಸೆಂಟರು, ಡೇಟ್ ಯಾವತ್ತು ಮತ್ತು ಯಾವ ಶಿಫ್ಟು, ಫಸ್ಟ್ ಶಿಫ್ಟಾ ಸೆಕೆಂಡ್ ಶಿಫ್ಟಾ ಗೊತ್ತಾಗುತ್ತೆ. ಮತ್ತು ಇನ್ನು ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಆಫ್ ಕೀ ಆನ್ಸರ್ ಇದು ನೆಕ್ಸ್ಟು ಗೊತ್ತಾಗುತ್ತೆ. ಈಗ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಅಂದರೆ ಫೀಸ್ ಸ್ಟ್ರಕ್ಚರು ಹೆಂಗಿದೆ ಅಂತ. ಜನರಲ್ ಅಥವಾ ಅನ್ರಿಸರ್ವ್ಡ್, ಯಾರಿಗೆ ರಿಸರ್ವೇಷನ್ ಇಲ್ಲ ಜನರಲ್ ಇರ್ತಾರೆ ಅವ್ರಿಗೆ 1150 ರೂಪಾಯಿ ಇರುತ್ತೆ. ಇನ್ನು ಜನರಲಲ್ಲಿ EWS, OBC ಇವ್ರಿಗೆ 600 ರೂಪಾಯಿ ಇರುತ್ತೆ. ST, SC ಮತ್ತು PWD ಇವ್ರಿಗೆ 325 ಇರುತ್ತೆ. ಇನ್ನು ಥರ್ಡ್ ಜೆಂಡರ್ಗಳು ಕೂಡ 325. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಯಾರಿಗೆ UGC ನೆಟ್ ಮಾಡಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು, PhD ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಓದಿ